ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಭಾರತ ಸರ್ಕಾರದ ಅತ್ಯಂತ ಜನಪ್ರಿಯ ಮತ್ತು ಸುರಕ್ಷಿತ ಹೂಡಿಕೆಯಾದ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಥವಾ ಎಸ್ಸಿಎಸ್ಎಸ್ ಬಗ್ಗೆ ಆಳವಾಗಿ ತಿಳಿಯೋಣ. ಇದರ ಒಳಗಿರುವ ಕೆಲವು ಗುಪ್ತ ರಹಸ್ಯಗಳನ್ನು ಹಾಗೂ ಲಾಭದಾಯಕ ತಂತ್ರಗಳನ್ನು ಬಿಡಿಸಿಡೋಣ. ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಅಂಶಗಳು ಹೀಗಿವೆ. ಮೊದಲು ಎಸ್ಸಿಎಸ್ಎಸ್ನ ಕಿರು ಪರಿಚಯ, ಆಮೇಲೆ ಯಾರಿಗೂ ಅಷ್ಟಾಗಿ ತಿಳಿಯದ ದುಬಾರಿಯಾಗಬಲ್ಲ ಒಂದು ಗುಪ್ತ ಲೋಪದೋಷ, ನಂತರ ಪ್ರಮುಖ ನಿಯಮಗಳು ಮತ್ತು ಮಿತಿಗಳು, ತಿಂಗಳಿಗೆ 41,000 ಗಳಿಸುವ ತಂತ್ರ ಮತ್ತು ಕೊನೆಯದಾಗಿ ಬರೋಬ್ಬರಿ 9.75% ಲಾಭ ಕೊಡುವ ಆ ಅದ್ಭುತ ಕಾಂಬೋ ತಂತ್ರ. ಸರಿ, ಮೊದಲನೇ ವಿಭಾಗ ಎಸ್ಸಿಎಸ್ಎಸ್ನ ವಿವರಣೆ. ನಿವೃತ್ತಿಯ ನಂತರ ನಮ್ಮ ಜೀವನದ ಉಳಿತಾಯವನ್ನು ಎಲ್ಲಿ ಸೇಫಾಗಿ ಇಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕಾಡುವ ದೊಡ್ಡ ಪ್ರಶ್ನೆ ಅಲ್ವಾ? ಷೇರ್ಪೇಟೆಯ ರಿಸ್ಕ್ ಬೇಡ, ಹಾಗಂತ ಸಾಮಾನ್ಯ ಬ್ಯಾಂಕ್ ಠೇವಣಿಗಳಲ್ಲಿ ಸಿಗೋ ಆದಾಯವೂ ಸಾಲ್ದು. ನೋಡಿ, ಸಾಮಾನ್ಯ ಬ್ಯಾಂಕ್ ಎಫ್ಡಿಗಳು ಇವತ್ತು ಕೇವಲ 7% ಆಸುಪಾಸಿನಲ್ಲಿ ಲಾಭ ಕೊಡ್ತಿವೆ. ಆದ್ರೆ ಸರ್ಕಾರದ ನೇರ ಕಣ್ಗಾವಲಿನಲ್ಲಿರೋ ಈ ಎಸ್ಸಿಎಸ್ಎಸ್ ಯೋಜನೆ 8.2% ಭರ್ಜರಿ ಬಡ್ಡಿ ನೀಡುತ್ತೆ. ಅಷ್ಟೇ ಅಲ್ಲ, ಸ್ವಲ್ಪ ಸ್ಮಾರ್ಟಾಗಿ ಯೋಚಿಸಿದ್ರೆ ನಾವು ಮುಂದೆ ಚರ್ಚಿಸಲಿರುವ ಆ ಕಾಂಬೋ ತಂತ್ರ ಬಳಸಿ ನೀವು ಬರೋಬ್ಬರಿ 9.75%ನಷ್ಟು ಲಾಭವನ್ನು ಕೂಡ ಪಡಿಬೋದು. ಈಗ ಎರಡನೇ ವಿಭಾಗಕ್ಕೆ ಬರೋಣ. ದುಬಾರಿಯಾಗಬಲ್ಲ ಒಂದು ಗುಪ್ತ ಲೋಪದೋಷ. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಇಲ್ಲೂ ಕೂಡ ಅಷ್ಟೇ, ಒಂದು ಕರಾಳ ಸತ್ಯ ಅಡಗಿದೆ. ಅದೇನಂದ್ರೆ, ಖಾತೆದಾರರು ಬದುಕಿರೋವರೆಗೂ ಸರ್ಕಾರ 8.2%ರಷ್ಟು ಉತ್ತಮ ಬಡ್ಡಿ ಕೊಡುತ್ತೆ. ಆದ್ರೆ ಒಂದು ವೇಳೆ ಖಾತೆದಾರರು ದಿಢೀರನೆ ಮರಣ ಹೊಂದಿದರೆ, ಮರುಕ್ಷಣವೇ ಆ ಬಡ್ಡಿ ದರವನ್ನು ಕೇವಲ 4%ಗೆ, ಅಂದರೆ ಸಾಮಾನ್ಯ ಅಂಚೆ ಕಚೇರಿ ಉಳಿತಾಯ ಖಾತೆಯ ದರಕ್ಕೆ ಇಳಿಸಿಬಿಡ್ತಾರೆ. ಕುಟುಂಬದವರು ಆ ಖಾತೆಯನ್ನು ಮುಚ್ಚುವವರೆಗೂ ಈ ಕಡಿಮೆ ಬಡ್ಡಿಯೇ ಅನ್ವಯವಾಗುತ್ತಿರುತ್ತೆ. ಮೂಲ ಮಾಹಿತಿಯನ್ನು ಹಂಚಿಕೊಂಡಿರುವ ತಜ್ಞರು ಈ ನೀತಿಯ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನೇ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಮಾನವೀಯತೆ ಇಲ್ಲ ಅಂತ ಅವರು ವಾದಿಸ್ತಾರೆ. ಅದಕ್ಕೊಂದು ಕರುಣಾಜನಕ ಉದಾಹರಣೆ ಕೂಡ ಇದೆ. ಖಾತೆದಾರರೊಬ್ಬರು ತೀರ್ಕೊಂಡಾಗ ಅವರ ಪತ್ನಿಗೆ ಪಾಪ ಆರ್ಥಿಕ ವಿಚಾರಗಳ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಹೀಗಾಗಿ ತಮ್ಮ ಪತಿಯ ಮರಣದ ಸುದ್ದಿಯನ್ನು ಅವರು ಅಂಚೆ ಕಚೇರಿಗೆ ಬರೋಬ್ಬರಿ 2 ವರ್ಷಗಳ ಕಾಲ ತಿಳಿಸಿಯೇ ಇರಲಿಲ್ಲ. ಇದರಿಂದ ಏನಾಯ್ತು ಗೊತ್ತಾ? 5 ವರ್ಷಗಳ ನಂತರ ಆ ಮಹಿಳೆ ತಮ್ಮ ಹಕ್ಕಿನ ಹಣ ಪಡೆಯಲು ಹೋದಾಗ ಅಂಚೆ ಕಚೇರಿಯವರು ಮರಣದ ದಿನಾಂಕದಿಂದ ತಾವು ಪಾವತಿಸಿದ್ದ ಹೆಚ್ಚುವರಿ ಬಡ್ಡಿಯನ್ನೆಲ್ಲ ವಾಪಸ್ ಕಿತ್ಕೊಂಡ್ರು. ಅಕ್ಷರಶಃ 3-4 ಲಕ್ಷ ರೂಪಾಯಿಗಳಷ್ಟು ದೊಡ್ಡ ಮೊತ್ತವನ್ನು ಆಕೆಯ ಪಾವತಿಯಿಂದ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಸ್ವಲ್ಪ ಯೋಚಿಸಿ, ಕೇವಲ ಆರ್ಥಿಕ ಮಾಹಿತಿಯ ಕೊರತೆಯಿಂದಾಗಿ ಒಬ್ಬ ಸಾಮಾನ್ಯ ಮಹಿಳೆಗೆ ಎಷ್ಟು ದೊಡ್ಡ ನಷ್ಟವಾಯಿತು ಅಲ್ವಾ? ಮೂರನೇ ವಿಭಾಗ ಪ್ರಮುಖ ನಿಯಮಗಳು ಮತ್ತು ಮಿತಿಗಳು. ಈ ಯೋಜನೆಯ ಲಾಭ ಪಡೆಬೇಕು ಅಂದ್ರೆ ನಾವು ಕೆಲವೊಂದು ಬೇಸಿಕ್ ನಿಯಮಗಳನ್ನ ಪಾಲಿಸಲೇಬೇಕು. ಕನಿಷ್ಠ ವಯಸ್ಸು 60 ಆಗಿರಬೇಕು, ಆದ್ರೆ ನಿವೃತ್ತ ರಕ್ಷಣಾ ಸಿಬ್ಬಂದಿ ಅಥವಾ ವಿಆರ್ಎಸ್ ಪಡೆದವರಿಗೆ ವಿನಾಯಿತಿ ಇದೆ. ಇನ್ನೊಂದು ಮುಖ್ಯವಾದ ರೂಲ್ ಅಂದ್ರೆ, ನಿವೃತ್ತಿಯ ಹಣ ಕೈ ಸೇರಿದ 3 ತಿಂಗಳೊಳಗೆ ಇಲ್ಲಿ ಹೂಡಿಕೆ ಮಾಡಲೇಬೇಕು. ಮಿತಿ ಬಂದು ಒಬ್ಬರಿಗೆ ಗರಿಷ್ಠ 30 ಲಕ್ಷ ರೂಪಾಯಿಗಳು. ಪತಿ-ಪತ್ನಿ ಇಬ್ಬರೂ ಸೇರಿ 60 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು, ಆದರೆ ತಲಾ 30 ಲಕ್ಷದ ಪ್ರತ್ಯೇಕ ಖಾತೆಗಳನ್ನೇ ನಿರ್ವಹಿಸಬೇಕು. ಮತ್ತು ನೆನ್ಪಿರಲಿ, ಮಕ್ಕಳ ಜೊತೆಗೋ ಅಥವಾ ಒಡಹುಟ್ಟಿದವರ ಜೊತೆಗೋ ಜಾಯಿಂಟ್ ಅಕೌಂಟ್ ತೆರೆಯುವಂತಿಲ್ಲ. ಕೇವಲ ಸಂಗಾತಿಯ ಜೊತೆಗಷ್ಟೇ ಅವಕಾಶ. ಅಂದ್ಹಾಗೆ ಇಲ್ಲಿ ಬರೋ ಬಡ್ಡಿ ಸಂಪೂರ್ಣವಾಗಿ ತೆರಿಗೆಗೆ ಒಳಪಡುತ್ತೆ. ಹಾಗೆಯೇ ಅವಧಿಗೂ ಮುನ್ನವೇ ಅಕಸ್ಮಾತ್ ಹಣವನ್ನು ವಾಪಸ್ ಪಡಿಬೇಕು ಅಂದ್ರೆ ದಂಡ ಕಟ್ಟಲು ರೆಡಿಯಾಗಿರ್ಬೇಕು. 1 ವರ್ಷದೊಳಗೆ ಹಿಂಪಡೆದ್ರೆ ನಿಮ್ಗೆ ಯಾವುದೇ ಬಡ್ಡಿ ಸಿಗೋದಿಲ್ಲ, ಜೊತೆಗೆ ಆಲ್ರೆಡಿ ಕೊಟ್ಟಿರೋ ಬಡ್ಡಿನೂ ಕಡಿತ ಮಾಡ್ತಾರೆ. 1-2 ವರ್ಷದೊಳಗಾದ್ರೆ ನಿಮ್ಮ ಅಸಲಿನಲ್ಲಿ 1.5% ದಂಡ, ಅದೇ 2-5 ವರ್ಷದೊಳಗಾದ್ರೆ 1% ದಂಡ ಬೀಳುತ್ತೆ. ಹಾಗಾಗಿ ಒಮ್ಮೆ ದುಡ್ಡು ಹಾಕಿದ್ಮೇಲೆ ಅದನ್ನು ಮಧ್ಯದಲ್ಲೇ ತೆಗೆಯೋದು ಖಂಡಿತ ಜಾಣತನವಲ್ಲ. ನಾಲ್ಕನೇ ವಿಭಾಗ ತಿಂಗಳಿಗೆ 41,000 ರೂಪಾಯಿ ಗಳಿಸುವುದು ಹೇಗೆ. ನಿವೃತ್ತಿಯ ನಂತರ ದೈನಂದಿನ ಖರ್ಚುಗಳನ್ನು ನಿಭಾಯಿಸಲು ಪ್ರತಿ ತಿಂಗಳು ಕೈಗೆ ಒಂದಷ್ಟು ಕ್ಯಾಶ್ ಬರ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದಕ್ಕೆ ಇದೊಂದು ಅದ್ಭುತವಾದ ಮಾರ್ಗ. ದಂಪತಿಗಳು ಈ ಯೋಜನೆಯ ಪೂರ್ತಿ ಲಾಭ ತಗೊಂಡ್ರೆ, ಅಂದ್ರೆ ಪತಿ ತಮ್ಮ ಹೆಸರಲ್ಲಿ 30 ಲಕ್ಷ ಹಾಗೂ ಪತ್ನಿ ತಮ್ಮ ಹೆಸರಲ್ಲಿ 30 ಲಕ್ಷ ಠೇವಣಿ ಇಟ್ರೆ, ಅವರಿಗೆ ಒಟ್ಟಾಗಿ ಪ್ರತಿ ತಿಂಗಳು 41,000 ರೂಪಾಯಿಗಳ ಖಚಿತ ಆದಾಯ ಬರ್ತಾ ಇಡತ್ತೆ. ವರ್ಷದ ಲೆಕ್ಕದಲ್ಲಿ ನೋಡಿದ್ರೆ ಇದು ಬರೋಬ್ಬರಿ 4,92,000 ರೂಪಾಯಿಗಳ ಭರ್ಜರಿ ಆದಾಯ. ಈಗ 5ನೇ ಮತ್ತು ಅತಿ ಮುಖ್ಯವಾದ ವಿಭಾಗ, ಅದೇ 9.75% ಕಾಂಬೋ ತಂತ್ರ.
ನೋಡಿ, ಎಲ್ಲರಿಗೂ ಪ್ರತಿ ತಿಂಗಳು ದುಡ್ಡು ಬೇಕೇ ಬೇಕು ಅಂತೇನಿಲ್ಲ. ಕೆಲವರಿಗೆ ತಕ್ಷಣದ ಆದಾಯ ಬೇಡ, ಬದಲಿಗೆ ತಮ್ಮ ಹಣ ಗರಿಷ್ಠ ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ಆಸೆ ಇರುತ್ತೆ. ಅಂಥವರಿಗಾಗಿಯೇ ಈ ಮಾಸ್ಟರ್ ಸ್ಟ್ರೋಕ್ ಇದೆ. SCSS ನಲ್ಲೊಂದು ಚಿಕ್ಕ ಮಿತಿ ಇದೆ. ಅದೆಂದರೆ ಅಲ್ಲಿ ಚಕ್ರಬಡ್ಡಿ ಅಂದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗೋದಿಲ್ಲ. ಈ ಕೊರತೆಯನ್ನು ನೀಗಲು ಪ್ರತಿ 3 ತಿಂಗಳಿಗೊಮ್ಮೆ ಬರುವ ಬಡ್ಡಿಯನ್ನು ನಾವು ಸುಮ್ನೆ ಬಿಡದೆ ನೇರವಾಗಿ 5 ವರ್ಷಗಳ ಅಂಚೆ ಕಚೇರಿಯೇ ರಿಕರಿಂಗ್ ಡಿಪಾಸಿಟ್ ಅಂದ್ರೆ RDಗೆ ಹೂಡಿಕೆ ಮಾಡಬೇಕು. ಈ ಮೂಲಕ ನಾವು ನಮ್ದೇ ಆದ ಕೃತಕ ಚಕ್ರಬಡ್ಡಿಯನ್ನು ಸೃಷ್ಟಿಸುತ್ತೇವೆ. ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹಂತ ಹಂತವಾಗಿ ನೋಡೋಣ. ಮೊದಲು SCSSನಲ್ಲಿ 30 ಲಕ್ಷ ಇಡುತ್ತೀರಿ. ಇಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ, ಗಮನಿಸಿ. SCSSನಿಂದ ಮೊದಲ ಬಡ್ಡಿ ಬರೋದು 3 ತಿಂಗಳ ನಂತರ. ಆದರೆ RDಗೆ ಪ್ರತಿ ತಿಂಗಳು ದುಡ್ಡು ಕಟ್ಬೇಕಲ್ವಾ? ಹಾಗಾಗಿ ಆರಂಭದ 2 ತಿಂಗಳ 20,500 ರೂಪಾಯಿಗಳ ಕಂತನ್ನು ನೀವು ನಿಮ್ಮ ಸ್ವಂತ ಜೇಬಿನಿಂದಲೇ ಪಾವತಿಸಬೇಕಾಗುತ್ತದೆ. ಆನಂತರ 3ನೇ ತಿಂಗಳಲ್ಲಿ SCSSನಿಂದ ಒಟ್ಟಿಗೆ 61,500 ರೂಪಾಯಿ ಬಡ್ಡಿ ಬರುತ್ತೆ. ಅದನ್ನೇ ಮುಂದಿನ RD ಕಂತುಗಳಿಗೆ ಸುಲಭವಾಗಿ ಬಳಸ್ಕೊಳ್ಬೋದು. ಇದರ ಅಸಲಿ ತಾಕತ್ತು ಈಗ ನಿಮ್ಗೆ ಅರ್ಥವಾಗತ್ತೆ. ಕೇವಲ SCSSನಲ್ಲೇ ಹಣ ಬಿಟ್ರೆ 30 ಲಕ್ಷಕ್ಕೆ 5 ವರ್ಷಗಳ ನಂತರ 12,30,000 ರೂಪಾಯಿ ಬಡ್ಡಿ ಸಿಗುತ್ತೆ ಅಷ್ಟೇ. ಆದರೆ ಈ RD ಮರುಹೂಡಿಕೆ ಕಾಂಬೋ ತಂತ್ರದಿಂದ ಒಟ್ಟು ಬಡ್ಡಿ 14,63,000 ರೂಪಾಯಿಗಳಿಗೆ ಜಿಗಿಯುತ್ತದೆ. ಅಂದರೆ ನಿಮಗೆ ಪರಿಣಾಮಕಾರಿಯಾಗಿ 9.75% ಬಡ್ಡಿದರ ಸಿಕ್ಕಂತಾಯಿತು. ಇದು ನಿಜಕ್ಕೂ ಸ್ಮಾರ್ಟ್ ಹೂಡಿಕೆ ಅಲ್ವಾ? ಹಾಗಾದ್ರೆ ಗಂಡ ಹೆಂಡ್ತಿ ಇಬ್ರೂ ಸೇರಿ ತಮ್ಮ ಪೂರ್ಣ ಮಿತಿಯಾದ 60 ಲಕ್ಷ ರೂಪಾಯಿಗಳನ್ನು ಈ ತಂತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ಲೆಕ್ಕ ಹಾಕಿ. 5 ವರ್ಷಗಳಲ್ಲಿ ಬರೋಬರಿ 29.26 ಲಕ್ಷ ರೂಪಾಯಿಗಳಷ್ಟು ಬಡ್ಡಿ ನಿಮ್ದಾಗುತ್ತೆ. ಅಂದರೆ 5 ವರ್ಷಗಳ ನಂತರ ನಿಮ್ಮ ಕೈಗೆ ಸಿಗುವ ಒಟ್ಟು ಹಣ ಸುಮಾರು 1 ಕೋಟಿ ರೂಪಾಯಿಗಳು. ಷೇರು ಮಾರುಕಟ್ಟೆಯ ಟೆನ್ಷನ್ ಇಲ್ಲ, ರಿಸ್ಕ್ ಇಲ್ಲ, ಸಾಮಾನ್ಯ ಬ್ಯಾಂಕ್ FDಗಳಿಗಿಂತ ಎಷ್ಟೋ ಪಾಲು ಹೆಚ್ಚಿನ ಲಾಭ. ಇದಕ್ಕಿಂತ ಸೇಫ್ ಆದ ದಾರಿ ಇನ್ನೇನಿದೆ ಹೇಳಿ? ಇಷ್ಟೆಲ್ಲ ಅದ್ಭುತ ಲಾಭಗಳ ಬಗ್ಗೆ ಮಾತಾಡುವಾಗ ನಾವು ಆ ವಿಧವೆಯ ಕಥೆಯನ್ನು ಮರೆಯುವಂತಿಲ್ಲ. ಇದರಿಂದ ನಮಗೊಂದು ದೊಡ್ಡ ಪಾಠವಿದೆ. ಕೇವಲ ಸರ್ಕಾರಿ ಯೋಜನೆಗಳಲ್ಲಿ ಹಣ ಇಟ್ಟ ತಕ್ಷಣ 100ಕ್ಕೆ 100 ಸುರಕ್ಷತೆ ಸಿಕ್ಕಿಬಿಡುತ್ತದೆಯಾ? ಖಂಡಿತ ಇಲ್ಲ. ಜೊತೆಗೆ ಆರ್ಥಿಕ ಸಾಕ್ಷರತೆಯೂ ಅಷ್ಟೇ ಮುಖ್ಯ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ, ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಸಂಗಾತಿಗೆ ಇಂಥ ಯೋಜನೆಗಳ ನಿಯಮಗಳ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಜವಾಬ್ದಾರಿಯಲ್ಲವೇ? ಒಮ್ಮೆ ಯೋಚಿಸಿ. ಈ ಪ್ರಮುಖ ಪ್ರಶ್ನೆಯನ್ನು ನಿಮ್ಮ ಮುಂದಿಡುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ.